जिम्मेदारी दी है। इंशाल्लाह मैं पूरी कोशिश करूँगा कि इस मुकाम पर खरा उतरूँ और बेहतर से बेहतर इस कुर्सी पे परफॉर्म करूँ और जो मेन औकाफ़ी जायदाद पर डेवलपमेंट करना और उसकी तहफ़्फ़ुज़ करने का जो मंशा है उसमें अल्लाह ताला से दुआ करता हूँ कि अल्लाह ताला मुझे आसानी फरमाए और कामयाब करवाए। सर क्या क्या प्लान है सर आपका पहला एजेंडा? देखिए, पहला एजेंडा तो ये है कि जहाँ जहाँ औकाफ़ी जायदाद के मसले मसाइल चल रहे हैं उसकी तहफ़्फ़ुज़ करना ज़रूरी है, वहाँ उसकी तहफ़्फ़ुज़ हो जाए और जहाँ ज़मीनात जो इदारों के पास है मौजूद और जिनके पास उस पर बनाने की रकम नहीं है उन्हें किसी तरह से ऐसे कुछ इदारे या ऐसे कुछ तालीमी इदारे उसमें खाने का फ़ायदा मुसलमानों को पहुँचे। ಈ ಬೋರ್ಡಿಂದ ಹೊಸ ಚೇರ್ಮನ್ ಆಯ್ಕೆಯಾಗಿದೆ. ಒಂದು ಒಳ್ಳೆ ಕ್ಯಾಂಡಿಡೇಟ್ನ ಎಲೆಕ್ಟ್ ಮಾಡಿದ್ದಾರೆ. ಈಸ್ ಎ ಹೈಲಿ ಕ್ವಾಲಿಫೈಡ್ ಪರ್ಸನ್ ಆ್ಯಂಡ್ ಈಸ್ ಎ ಚಾನ್ಸಲರ್ ಆಫ್ ಯೂನಿವರ್ಸಿಟಿ. ಹಿ ಹ್ಯಾಸ್ ಗಾಟ್ ಗ್ರೇಟ್ ಎಕ್ಸ್ಪೀರಿಯನ್ಸ್. ಅವ್ರಿಗೆ ತುಂಬಾ ಅನುಭವ ಇದೆ. ಅವರು ವಕ್ಫ್ ಇನ್ಸ್ಟಿಟ್ಯೂಷನ್ ಒಂದು ಮುತವಲ್ಲಿನೂ ಆಗಿದ್ದಾರೆ. ಅವ್ರ ತಂದೆಯವರು ಮುತವಲ್ಲಿ ಇದ್ದರು. ದರ್ಗಾ ಹಜರತ್ ಖಾಜಾ ಬಂದಾ ನವಾಜ್ ವೆರಿ ಪಾಪ್ಯುಲರ್ ಇನ್ಸ್ಟಿಟ್ಯೂಷನ್ ಇನ್ ದಿ ಸ್ಟೇಟ್ ಆಫ್ ಕರ್ನಾಟಕ, ಎ ಮೇಜರ್ ಇನ್ಸ್ಟಿಟ್ಯೂಷನ್. ಅಂಥ ಇನ್ಸ್ಟಿಟ್ಯೂಷನ್ಗೆ ಅವ್ರು ರೆಪ್ರೆಸೆಂಟ್ ಮಾಡ್ತಾ ಇದ್ದಾರೆ. ಅವ್ರಿಗೆ ತುಂಬಾ ಅನುಭವ ಇದೆ, ವಾಸ್ಟ್ ಎಕ್ಸ್ಪೀರಿಯನ್ಸ್ ಇದೆ, ಮುತವಲ್ಲಿಶಿಪ್ಪಲ್ಲೂ ಇದೆ. ಆಮೇಲೆ ಬೋರ್ಡ್ ಅಡ್ಮಿನಿಸ್ಟ್ರೇಷನ್ ಬಗ್ಗೆನೂ ಅವ್ರಿಗೆ ಚೆನ್ನಾಗಿ ಗೊತ್ತಿದೆ. ಇಂಥವ್ರಿಗೆ ಅವಕಾಶ ಕೊಡಬೇಕು, ಅವಕಾಶ ಕೊಟ್ಟಿದ್ದಾರೆ. ಈಗ ಬೋರ್ಡ್ ಮೆಂಬರ್ಸ್ ಯಾರ್ಯಾರು ಪ್ರೆಸೆಂಟ್ ಇದ್ರು ಅವರೆಲ್ಲ. ಆಮೇಲೆ ಇವರ ಅನುಭವದಿಂದ ಈ ಬೋರ್ಡಲ್ಲಿ ಈ ಅಡ್ಮಿನಿಸ್ಟ್ರೇಷನ್ನಲ್ಲಿ ಬೇಕಾದಷ್ಟು ಕೆಲಸಗಳು ಇದ್ದಾವೆ, ಡೆವಲಪ್ಮೆಂಟ್ ಕೆಲಸಗಳು ಇವರು ಮಾಡಬಹುದು. ನಮ್ಗೆ ಅವ್ರ ಮೇಲೆ ತುಂಬಾ ಭರವಸೆ ಇದೆ, ಆಸೆ ಇದೆ. ಇವ್ರಿಗೂ ಒಂದು ಚಾನ್ಸ್ ಕೊಡಬೇಕಾಗಿತ್ತು. ಹೈದರಾಬಾದ್ ಕರ್ನಾಟಕ ರೀಜನ್ನಿಂದ ತುಂಬ ವರ್ಷದ ಹಿಂದೆ ಒಬ್ಬ ಚೇರ್ಮನ್ ಇದ್ದರು, ಅವರು ಅಡ್ವೊಕೇಟ್ ಬೀದರಿಂದ, ಅವ್ರಿಗೆ ಕೊಟ್ಟಿದ್ರು ತುಂಬ ವರ್ಷ ಹಿಂದೆ. ನಾನು ಸುಮಾರು 29-30 ವರ್ಷದಿಂದ ಈ ವಕ್ಫ್ ಬಗ್ಗೆ ನಾನು ಕೋರ್ಟಲ್ಲಿ ಪ್ರಾಕ್ಟೀಸ್ ಮಾಡ್ತಾ ಇದ್ದೀನಿ. ನಾನು ತುಂಬ ಚೇರ್ಮನ್ಗಳನ್ನು ನೋಡಿದ್ದೀನಿ. ಈಗ ಹಳೆ ಚೇರ್ಮನ್ಗೆ ಅವಕಾಶ ಕೊಟ್ಟಿದ್ರು, ಅವ್ರಿಗೊಂದು ಅವಕಾಶ ಸಿಕ್ತು. ಈಗ ಇವ್ರಿಗೊಂದು ಅವಕಾಶ ಕೊಟ್ಟಿದ್ದಾರೆ. ಎಲ್ಲರಿಗೊಂದೊಂದು ಅವಕಾಶ ಸಿಗಬೇಕು. ಅವ್ರವ್ರ ಪೀರಿಯಡಲ್ಲಿ, ಅವ್ರ ಕಾಲದಲ್ಲಿ ಅವರು ಅವ್ರ ಅನುಭವಗಳು ಏನಿದೆ ಅವ್ರು ತೋರಿಸ್ತಾರೆ. ಅದು ಅಂದರೆ ಅವ್ರಿಗೆ ಒಳ್ಳೆ ಎಕ್ಸ್ಪೀರಿಯನ್ಸ್ ಇದೆ. ಅವ್ರಿಗೆ ಇಂಥವ್ರು ಕೊಡಬೇಕು ಚಾನ್ಸು. ಅವ್ರು ಕೊಟ್ಟಿದ್ದು ಒಳ್ಳೆ ಡಿಸಿಷನ್ ಅಂದ್ಬಿಟ್ಟು ನನ್ನ ಪರಿಚಯ ನನ್ನ ಅಡ್ವೊಕೇಟ್ ಮಹಮೂದ್ ಪಟೇಲ್.